ನೀವು ನಡ್ರಿ ನಾ ಬರ್ತಾನ ಆಕಿಗೆ ಹಿಂಗೆ ಹೇಳಕ್ ದಿನ ನಡ್ರಿ ಬರ್ತಾ ನೀವು ನಡ್ರಿ ಮುಂದೆ ನಾ ಬರ್ತಾನಕಿ 2-3 ದಿನ ಅಟ್ಟೆ ಉಳಿದಿತ್ತು ತಿಂಗಳಾನಪ್ರ ಅಂತ ಪ್ರವಚನ. ಹೌದು. ಹೆಣ್ಮಕ್ಳು ದಿನ ಹೈದ ಹೋಗವ್ರ ದಿನ ನಡೀನಿ ಅನ್ನೋರ್ ಆಕಿಗೆ. ಹೌದು. ಆಕಿ ನಡ್ರಿ ನಾ ಬರ್ತಾನ ಆಕಿ. ಹೌದು. 4 ಮಂದಿ ತುಡುಗ್ರಿ ಏನ್ ಮಾಡ್ಯಾರ? ಏನ್ ಮಾಡಿದ್ರು? ಈಕಿ ಯಾವಾಗ ಪ್ರವಚನಕ್ಕೆ ಹೋಗ್ಯಾಳು, ಈಕಿನ ಮನೆ ಯಾವಾಗ ನಾವು ತುಡುಗು ಮಾಡ್ಯಾವ, ಈಕಿನ ಮನೆಯಿಂದ ಬೆಳ್ಳಿ ಬಂಗಾರ ಯಾವಾಗ ನಾವು ತುಡುಗು ಮಾಡಿ ಕದ್ದು ಒಯ್ತೇವ ಅನ್ನೋದು ಇವ್ರು ಕಣ್ಣಿಟ್ಟು ಕೂತಾರ. ಹೌದೌದು. ಒಂದ ದಿನ ಈಕಿ ಹೇಳ್ತಾರ ಹೆಣ್ಮಕ್ಳ, ತಂಗಿ ಹೌದು ತಿಂಗಳಾನಗಡ್ಲೆ ಪ್ರವಚನ ಆಯ್ತು, ನಡಿ ನಡಿ ಅಂದ ನಮ್ಮದೇ ಬಾಯಿ ಸೋತ್ ಹೋಯ್ತು, ನೀ ಏನು ಬರ್ಲಿಲ್ಲ. ಹೌದೌದು. 2 ದಿನ ಉಳ್ದಾಗ ಅಪ್ಪವ್ರು ಹೋಗವ್ರದಾರ. ಈಗ ನಡಿ ಪ್ರವಚನದಾಗ ಒಂದೊಂದು ಮಾತು ಕೇಳಿದ್ರ ನಮ್ಮ ಜನ್ಮಕ್ಕೆ ಲಾಭ ಆಗ್ತದ. ತಂಗಿ ನಡಿ ಹೋಗಾಮಿ. ಹೌದೌದು. ಈಕಿ ಹೆಣ್ಮಗಳು ಅವಾಗ ಏನಂದಳು? ಏನಂದ್ರು? ಇದ್ರ ಇಲ್ಲಿ ದಿನ ಕರಿಲಿಗತ್ತಾರ, ಇನ್ನು 1 ದಿನ ಹಾಕಿರ್ಲಿ ಹೋಗ್ಬೇಕಂತೇಳಿ. ಯಾಕೆ ನಡ್ರಿ ಬರ್ತೇಳಿ ಹೆಣ್ಮಕ್ಳದಾಗಿ ಈಕಿ ಪಾತ್ರಗಿತ್ತಿ ಹಾದಳ್ರಿ. ಹೌದು. ಹೆಣ್ಮಕ್ಳ ಲೈನದೊಳಗೆ ಎಲ್ಲ ಸಾವಿರಾರು ಗಟ್ಲೆ ಹೆಣ್ಮಕ್ಳು ಕೂಡ್ಯಾರ. ಹೌದು. ಮಧ್ಯದಾಗ ಹೋಗಿ ಕುತ್ತಳಿಕಿ. ಹೌದು. ಮಹಾತ್ಮರ ಬ್ರಹ್ಮ ವೇದಿಕೆ ಮ್ಯಾಗ ಸಿಂಹಾಸನದ ಮ್ಯಾಗ ಕೂತು ಪ್ರವಚನ ಮಾಡ್ಲಿಕತ್ತಾರ. ಹೌದು. ಒತ್ತಾಟಿ ಗಂಡಾಳ ಒತ್ತಾಟಿ ಹೆಣ್ಣಾಳ ಹಿಂಗ ಲೈನ್ ಹತ್ಯಾದ. ಹೌದು. 4 ಮಂದಿ ತುಡುಗ್ರಿಕ್ಕಿನ ಮನಿ ಹುಕ್ಕಾರ. ಹೌದು. ಹೌದು. ಬಂಗಾರ ಕಳತಿದಿತ್ತಲ್ಲ, ಎಲ್ಲ ಬೆಳ್ಳಿ ಬಂಗಾರ ಎಲ್ಲ ಕದ್ದು ತಗೋತಿದ್ರು. ಮನ್ಯಾಗ ದಾಸ್ಯಾರಿದ್ರು, ಅಕ್ಕಿನ ಕೈ ಆಳ. ಹೌದು. ಹೌದು. ಕೈದಾಗ ಕೆಲಸ ಮಾಡ್ಲಿಕ್ಕೆ, ಕಾಲು ಒತ್ತಲಕ್ಕ ಕೈ ಒತ್ತಲಕ್ಕ, ಅಕ್ಕಿ ಬಿಸಿ ನೀರ ಝಳಕ ಮಾಡಿಸ್ಲಿಕ್ಕೆ ಹಿಂಗ ದಾಸ್ಯಾರಿದ್ರು. ಹೌದು. ಒಬ್ಬಕ್ಕಿ ದಾಸಿ ನೋಡಿದ್ರು, ನಮ್ಮ ಮಾಲಕ್ಯದ ಮನಿ ಲುಟಾವಾಗ್ಲಾಗತ್ತ ನಾವು ಹೇಳಿಕಂದ್ರ ಪಾಪಕ್ಕೆ ಗುರಿ ಆಗತ್ತೇವು. ಹೌದು. ಹೌದು. ಹೇಳ್ಬೇಕು ಹೋಗತ್ತಂದ್ರ 7 ಮಕ್ಕಳ ತಾಯಿ ಪೌಳ್ಯಾಗ ಪ್ರವಚನ ನಮ್ಮ ಮಾಲಕ್ಯ ಹೇಳ್ಬೇಕಂತೇಳಿ ಈಕಿ ಓಡ್ಕೋತ ಬೆನ್ ಹತ್ಯಾಳ. ಹೌದು. ಹೌದು. ಬ್ರಹ್ಮ ವೇದಿಕೆ ಮ್ಯಾಗ ಮಹಾತ್ಮರ ಕೂತ ಪ್ರವಚನ ಮಾತು ಹೇಳ್ತಾರ. ಏನಂತೇಳಿ? ಏನ್ ಹೇಳಿದ್ರು ಅವರು? ಭಗವಾನಕ್ಕೆ ಸಮಯ ಜಗತ್ತಮೆ ಪರವಸ್ತು ನಹಿ ಅಂದ್ರು. ಹೌದು. 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 ನೋಡ್ರಿ, ಒಂದೇ ಮಾತಿಗೆ ಮನಸ್ಸ ಪರಿವರ್ತನ ಐತಕ್ಕಿಂದು. ಹೌದು. ನಂದಿಟ್ಟೆಲ್ಲ ಶ್ರೀಮಂತಿಕೆ ಅದ, ನಂದು ಇಂಥ ರಾಜವೈಭವ ಅದ. ಹೌದು. ಖರೆ ಮಹಾತ್ಮರು ಏನ್ ಹೇಳ್ಯಾರ? ಭಗವಾನಕ್ಕೆ ಸಮಯ ಜಗತ್ತಮೆ ಪರವಸ್ತು ನಹಿ. ಹೌದು. ಪರಮಾತ್ಮನ ಜೋಡ ಜಗತ್ತದ ಯಾವುದು ಸಂಪತ್ತ ಇಲ್ಲ ತಿಳಿ ಈಶೆ ಬಿಡಿಸ್ತಿದ್ರು. ಹೌದು. ಹೌದು. ಇದು ಈಕಿನ ಮಾತಿಗೆ ಪರಿವರ್ತನೆ ಐತೆ ಅವ್ರ ಮಾತು ಕೇಳಿ. ಹೌದು. ಈಕಿ ಓಡಿ ಬರ್ತಿದ್ಳು. ಒಬ್ಬ ತುಡುಗ ನೋಡ್ದ, ದಾಸಿ ಓಡಿಕಿ ಮಾಲಕ್ತಿಗೆ ಹೇಳ್ತಾಳೆ ತಿಳಿ. ಹೌದು. ಹಾಗಾಗಿ ಈಕಿಗೆ ಹೊಡೆದು ಕೊಲಿಬೇಕ, ಈಕಿಗೆ ಯಾರು ಹೇಳ್ತಾರ ಅಂತೇಳಿ ಇವ ಬೆನ್ ಹತ್ಯಾನ. ಹೌದು. ಅಕ್ಕಿ ಮುಂದ ಇವ ಹಿಂದ ಓಡ್ಲಗತ್ತರಿ. ಹೌದು. ಓಡಿ ಬಂದಳು. ಬಂದು 7 ಮಕ್ಕಳ ತಾಯಿ ಪೌಳ್ಯಾಗ ಆ ಕಡೆ ಈ ಕಡೆ ನೋಡ್ತಾಳ. ನೋಡುತ್ತಾನ ಹೆಣ್ಮಕ್ಳದಾಗ ಮಧ್ಯದಾಗ ಈಕಿ ಕೂತಾಳ. ಹೌದು. ಹೋಗಿ ಕಿವ್ಯಾಗ ಹೇಳ್ತಾಳ, ಏನತ್ತ? ಮಾಲಕ್ತಿ, ಯಾನ್ ಪ್ರವಚನ ಕೇಳಗತ್ತಿದಿ? ಮನಿ ಲುಟಾವ್ ನಡೆದಾವ, ಬೆಳ್ಳಿ ಬಂಗಾರ ಎಲ್ಲ ಒಯ್ಲಿಕತ್ತಾರ ಅವರು. ಬೆಳ್ಳಿ ಬಂಗಾರ ತುಡುಗ್ರಿ ಎಲ್ಲ ಮನಿ ಲುಟಾವ್ ನಡೆದಾವ. ಹೌದು. ಆಕೆ ಏನ್ ಅನ್ಬೇಕು? ಏನಂದ್ರು? ಭಗವಾನ್ಗೆ ಸಮಯ ಜಗತ್ತಿನ ಪರವಸ್ತು ಹುಚ್ಚಿ ಹೋಗೋಣ ಬರಂಗಿಲ್ಲ ಅಂದಳಕ್ಕಿ. ಹೌದು. ಹೌದು. ಒಂದೇ ಮಾತಿ ಪರಿವರ್ತನ ಆದಳು. ಏನಂದ್ರಕ್ಕಿ? ಅದೆಲ್ಲ ಡೂಪ್ಲಿಕೇಟ್ ಅದ. ಪರಮಾತ್ಮನ ಜೋಡ ಯಾವಾಗ ಸಂಪತ್ತಿಲ್ಲ, ಅದೆಲ್ಲ ಡೂಪ್ಲಿಕೇಟ್ ಅದ, ಮಣ್ಣದ ಹೋಗ. ಹೌದು. ಹೌದು. ಒಯ್ದು ಬಿಡು. ಈಕೆ ಡೂಪ್ಲಿಕೇಟ್ ಆದ ಅನ್ನೋದು ದಾಸಿಯರಿಗೆ ಏನ್ ಹೇಳ್ತಿಳು. ತುಡುಗ ಬರ್ತಿದ್ರು ನೋಡ್ರಿ ಬೆನ್ ಹತ್ತಿ. ಅವಾಗ ಕೇಳದ ಮಾತ ಹಿಂದ ಬಂದು. ಹೌದು. ಹಳ್ಳಿ ಓಡ್ಕೋತ ಹೋದ, ಹುಸುಳಿ ಮಕ್ಕಳೇ ಅಂದ. ಯಾಕೆ ಹೈರಾಣ ಆಗ್ಲತ್ತೀರಿ? ಸುಮ್ಮನೆ ಅಂದವ, ಇದೆಲ್ಲ ಡೂಪ್ಲಿಕೇಟ್ ಅದತ್ರಿ, ಅವಾಗ ಬಿಡ್ರಿ ಇಲ್ಲಿ ಅಂದವ. ಹೌದು. ಹೌದು. ಎಲ್ಲ ಬಿಟ್ಟು ಹಾದ್ರತ್ತ ತುಡುಗರು. ಇಲ್ಲಿ ಒಂದು ಮಾತು ಹೇಳುತ್ತ. ಏನ್ ಹೇಳಿದ್ರಿಪ್ಪ ಮಾತ? ಒಂದೇ ದಿನ ಯಾಕಿರ್ಲಿ ಪ್ರವಚನಕ ಹೋಗ್ಯಾಳ, ಮನಿ ಲುಟವಾಗುದು ನಿತ್ತಾದ, ಮನಸ್ಸ ಪರಿವರ್ತನ ಆಗ್ಯಾದ. ಹೌದು. ಪ್ರತಿ ವರ್ಷ ಇಲ್ಲಿ 7 ಮಕ್ಕಳ ತಾಯಿಯ ಪೌಳ್ಯಾಗ ನೀವು ನಾನಾನಂತ ಬಲ್ಲ ಕಲಾವಿದರಿಗೆ ತಂದಿರಿ. ಹೌದು. ಖರೆ ಈ ಜೀವನಕ್ಕೆ ಲಾಭ ಆಗಿರ್ಬೇಕು. ಒಂದೊಂದು ಮಾತು ಕೇಳಿ ಅಂತ ಮಾತು ನೀವು ಕೇಳಬೇಕಂತೇಳಿ ನಿಮ್ಮ ಮನಿ ಮಗ ಅಂತೇಳಿ ನಮ್ಮಿಂದ ಕಳಕಳಿ ವಿನಂತಿ. ಹೌದು. 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 ವಿಷಯ ಬಹಳ ಚಂದ. ಒಳ್ಳೆ ಸಣ್ಣ ವಯಸ್ಸಿನಲ್ಲೇ. ಹೌದು. ನಮಗಿಂತಲೂ ಒಂದು 10-15 ವರ್ಷ ದೊಡ್ಡವರದಾರ. ಹೌದು. ಹೌದು. ಸುವರ್ಣ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಹೆಸರು ಮಾಡಿ, ಹೌದು, ತಮ್ಮದೇ ಅನ್ನೋದು ಹೆಸರು ಜಗತ್ತಿನಾಗ ಮಿಂಚಿದಂತ ಕಲಾವಿದರು. ಹೌದು. ಹೌದು. ಯಾರಿಪ್ಪ ಅವರು? ಸಾಹಿತ್ಯ ರಚನೆಯಲ್ಲಿ ಒಂದು ಸಾರ್ವಭೌಮ ಅಂದ್ರು ಹರಕತ್ತಿಲ್ಲ, ನಮ್ಮ ಶಿವಣಿಗೆ ಶಿವರಾಯ ಮಾಸ್ತರ್ ಅವರು. ಹೌದು. ಹೌದು. ಇವತ್ತ ಪ್ರೀತಿಯ ಸಹೋದರಿನಾದ ಹೌದು
ಸುಲ್ತಾನಪುರದ ಬಸಮ್ಮ ತಂಗಿ ಮೇಳದಾಗ ಬಂದು ಒಂದು 4 ಮಾತು ಹೇಳಿದ್ರು ಅವರು. ಹೌದು ಹೌದು ಹೇಳಿದ್ರಿಪ್ಪ. ಕಡಗಿಲಿಲ್ಲದ ಬಂಡೆ ಹೊಡಗೆಡುವುದು ಮಾಂಬುದೆ, ಕಡಗಿಲು ಬಂಡೆಗೆ ಆಧಾರ. ಹೌದು ಹೌದು ಎಂತ ಮಾತು ಹೇಳಿದ್ರಿ. ಹೌದು ಹೌದು 12ನೇ ಶತಮಾನದಲ್ಲಿ ಹಾ ಹಾ ಅನುಭಾವ ಮಂಟಪದಲ್ಲಿ ಇರುವಂತ ಬಸವಣ್ಣವ್ರಕ್ಕಿಂತಲೂ ವಯಸ್ಸಿದಾಗ ಸಣ್ಣವರು, ಹೌದು ಬಸವಣ್ಣವ್ರಕ್ಕಿಂತ ಮೊದಲಿನ ವಚನಕಾರರು ಜೇಡರ ದಾಸಿಮಯ್ಯವರು. ಹೌದು ಹೌದು ವಿಷಯ ಬಿಡಿಸುವುದು ಮಾತ ಎಲ್ಲರಿಗೆ ಒಂದು ಅನುಗುಣವಾಗಿ ಮನುಷ್ಯಗೆ ಮುಟ್ಟಂಗ ಮಾತು ಹೇಳಿದ್ರು. ಹೌದು ಮಾತ ಹೇಳಿ ನಮ್ಮ ಜೊತೆಗೂಡಿ ಒಳ್ಳೆಯ ಕಲಾವಿದರು ಬಂದಾರ ಅಂತೇಳಿ ಇದನ್ನು ಹೇಳ್ಯಾರ. ಹೌದು ಹೌದು ಇಲ್ಲಿ ಒಂದು ಮಾತು ಹೇಳೋದದ ನಿಮಗ. ಏನ್ ಹೇಳಿದ್ರಿಪ್ಪ ಮಾತ? ಸತ್ಸಂಗತ್ವದಿ ನಿಸಂಗತ್ವಂ, ನಿಸಂಗತ್ವದಿ ನಿರ್ಮೋಹತ್ವಂ. ಹೌದು ಹೌದು ಇದು ಒಂದು ದೃಷ್ಟಾಂತ ಕೇಳಬೇಕು ನೀವು. ಹೌದು ಹೌದು ನಾವು ಬಂದೋದಕ್ಕಿಂತ ಸ್ವಾರ್ಥಕ್ಕಾಗ್ತದ. ಒಂದು ದೃಷ್ಟಾಂತ ಲಕ್ಷ್ಯ ಇಡ್ರಿ. ಹೌದು ಹೌದು ಯಾವಂದ್ರಿಪ್ಪ ಅದು ದೃಷ್ಟಾಂತ? ಈ ಜಗತ್ತದಾಗ ಹೌದು ಓಣ ಯಪ್ಪ ಮಾತಾಡಕ ಮಾತಾಡಕತ್ರಿ. ಇರ್ಲಿ ಇರ್ಲಿ. ಹೌದು ಈ ಜಗತ್ತಿನಲ್ಲಿ ನಿರ್ಮೋಹಿ ರಾಜ ತಿಳಿಯುವ ಭಾಗ್ಯವಾದ. ಹೌದು ಹೌದು ನಿರ್ಮೋಹಿ ರಾಜ. ಅವನ ಮಗನ ಹೆಸರು ಶ್ಯಾಮ ಸುಂದರ. ಹೌದು ಹೌದು ಒಂದು ದಿವಸ ಅಪ್ಪಗೆ ಕೇಳತ್ತಾನ, ಏನತ್ತ? ದಿನಂಪ್ರತಿ ಬ್ಯಾಟಿ ಆಡೋದು ರಾಜ ಮಹಾರಾಜರ ಕಾಲದಿಂದ ಬಂದದ. ಹೌದು ರಾಜಕುಮಾರ್ ಕೇಳತಾನ ಅಪ್ಪಗ ಬ್ಯಾಟಿ ಆಡ್ಬೇಕನ್ನೋದು ಹಂಬಲಾಗ್ಯದಪ್ಪ. ಒಂದು 4-5 ಮಂದಿ ಸೇನಾಪತಿ ಸೈನಿಕರು ನನ್ನ ಜೊತೆಗೂಡಿ ಹಚ್ಚುಟ್ಟು ನಾ ಬ್ಯಾಟಿ ಆಡಿ ಬರ್ತ. ಹೌದು ಹೌದು ನಿರ್ಮೋಹಿನೇ ಇದ್ದವ ಅವ ರಾಜ. ನಿಜಕ್ಕೂ ನಿರ್ಮೋಹಿ, ವೃತ್ತಿಯೊಳಗೂ ನಿರ್ಮೋಹಿ. ಅವ ಅಟ್ಟೆ ಅಲ್ಲ, ಹೌದು ಪ್ರಜೆಗಳನ್ನು ನಿರ್ಮೋಹಿನೇ ಇದ್ರು ಅವನ ರಾಜವಾಡಿ ಒಳಗ. ಹೌದು ಹೌದು ಯಾಕಾಗಲ್ಲಪ್ಪ ಹೋಗಂದ್ರ ಅವ್ರು. ಹೌದು ರಾಜ ಹೋಗಂದ 7 ಹೆಣ್ಣಿನ ಕುದುರೆ ಮ್ಯಾಗ ರಾಜನ ಮಗ ರಾಜಕುಮಾರ ಹಾ ಹಾ ಶ್ಯಾಮ ಸುಂದರ ಕುತ್ತ. ಹೌದು ಸೈನಿಕರು ಇವರು ಕುದುರೆ ಮ್ಯಾಗ ಕೂತ್ರು. ಭರದಾಂಡಿ ಕುದುರೆ ಬರ್ಲಗತ್ತು. ಆ ಶ್ಯಾಮ ಸುಂದರ ರಾಜಕುಮಾರನ ಕುದುರೆ ವಾಯುವೇಗದಿಂದ ಹೋಗುತ್ತಿತ್ತು. ಹೌದು ಹೌದು ಸೈನಿಕರು ಒತ್ತಾಟಿ, ರಾಜಕುಮಾರ ಒತ್ತಾಟಿ. ಹೌದು ಅರಣ್ಯದಾಗ ಬ್ಯಾರೆ ಹಾದಿ ಹಿಡಿತು ಕುದುರೆ ದಮ್ಮ ಬರುವಟ್ಟು ಓಡ್ತು. ಹೌದು ಕುದುರೆ ಒಂದು ಜಾಗಿಗೆ ನಿತ್ತು. ಹೌದು ಕುದುರೆ ಮ್ಯಾಗಿಂದ ಇಳದ ನೀರೇಡಿಕೆ ಆಗಿತ್ತು. ಕುದುರೆ ಮ್ಯಾಗ ಕುತ್ತು ಕುದುರೆ ಮ್ಯಾಗ ಸವಾರಿ ಮಾಡ್ತಿದ್ದ ರಾಜಕುಮಾರ. ಹೌದು ಶ್ಯಾಮ ಸುಂದರ ನೀರೇಡಿಕೆ ಆಗ್ಯದ. ಇನ್ನು ಹ್ಯಾಂಗ ಮಾಡೋದು ಅಂತೇಳಿ ಕುದುರೆಗೆ ನೀರು ಕುಡಿಸೋದಾಗಲಿ, ನನಗೂ ನೀರೇಡಿಕೆ ಆಗ್ಯದ, ಹೊಟ್ಟಿ ಹಸು ಆಗ್ಯದ. ಹೌದು ಏನ್ ಮಾಡ್ಬೇಕಂದ? ಈ ಅರಣ್ಯದಾಗ ಎಲ್ಲರೂ ಏನಾರ ಆದಿನಂತೇಳಿ ನೋಡಿರೋದಾಗ ಅವರಿಗೆ ಒಂದು ಮಹಾತ್ಮರ ಕುಟಿ ಕಾಣಿಸ್ತು. ಹೌದು ಹೌದು ಯಾನ ಕಾಣಿಸ್ತು? ಮಹಾತ್ಮರ ಕುಟಿ. ಈ ಋಷಿವರ್ಯರು, ಹೌದು ಋಷಿ ಮಹಾತ್ಮರ ಆ ಕುಟಿ ಒಳಗ ಕೆಲವು ಗುರುಗಳು ಕೆಲವು ಶಿಶು ಮಕ್ಕಳಿಗೆ ತಗೊಂಡ ಕಾಲಗಳಿತ್ತಿದ್ರು ಹುಲ್ಲು ಗುಂಪಾದಾಗ. ಹೌದು ಅವರ ಗುಂಪಾದ ಮುಂದೆ ಹೋಗಿ ಕುದುರೆ ತರಬದ. ಹೌದು ಅತಿಥಿ ಸತ್ಕಾರ ಮಾಡಿದ್ರು ಮಹಾತ್ಮರು. ಬಾಯಪ್ಪ ಬಾ ಬಾ ಅಂದ್ರು ಅವ್ರು. ಹೌದು ಹೌದು ಆದ ತಿಲ್ಲಕ್ಕ ಹಣ್ಣ ಹಂಪಲು ಕೊಟ್ರು, ಹೌದು ಕುಡಿಲಿಕ್ಕೆ ನೀರು ಕೊಟ್ರು. ಹೌದು ಆನಂದ ಐತಿ ಇವನಿಗೆ. ಆಯ್ತು ನಿನ್ನ ಹೆಸರು ಏನು ತಮ್ಮ ತಿಳಿ ಕೇಳಿದ್ರು. ಹೌದು ಹೌದು ನಾ ಶ್ಯಾಮ ಸುಂದರ ಇದ್ದ. ಹೌದು ಹೌದು ಮತ್ತೇನು ಕೇಳಿದ್ರು? ನಿನ್ನ ತಂದೆ ಹೆಸರು ಏನದ? ಹೌದು ಹೌದು ಏನ್ ಹೇಳಿದಾಗ? ನಿರ್ಮೋಹಿ ರಾಜನ ಮಗನ ಶ್ಯಾಮ ಸುಂದರ ಇದ್ದ. ಹೌದು ಹೌದು ಏನಂತಾರ ಮಹಾತ್ಮರು? ನಿಮ್ಮಪ್ಪನ ಹೆಸರು ನಿರ್ಮೋಹಿ. ಹೌದು ಹ್ಞೂ ನಿರ್ಮೋಹಿ. ಹೌದು ನಿಮ್ಮಪ್ಪನ ಹೆಸರಿಗೆ ನಿರ್ಮೋಹಿ ಏನು ನಡವಳಿಕೆ ಒಳಗೂ ನಿರ್ಮೋಹಿ ಅದಾನ ತಿಳಿ ಕೇಳಿದ್ರು. ಹೌದು ಹೌದು ಏನ್ ಹೇಳ್ತಾನ ರಾಜಕುಮಾರ? ರಾಜಕುಮಾರ ಅಂದ, ಇಲ್ಲ ಪ್ರತಿಯೊಬ್ರು ನಿರ್ಮೋಹಿ ಅದಾರ ನಮ್ಮ ರಾಜವಾಡಿ ಒಳಗ. ಹೌದು ಪರೀಕ್ಷೆ ಮಾಡೋದಂದ್ರು. ಹೌದು ತಮ್ಮ ನಾ ಹೇಳ್ದಂಗ ನೀ ಕೇಳ್ಬೇಕು. ಹೌದು ಹೌದು ಏನು? ರಾಜಕುಮಾರ್ ಅಂದ, ಏನ್ರಿ ಅಪ್ಪ ಹೌದು 4 ದಿನ ನೀ ಇದೇ ಆಶ್ರಮದಾಗ ಇರ್ಬೇಕಂದ್ರ ಅವ್ರು. ಹೌದು ಹೌದು ಇಲ್ಲೇ ಇರು ನಂಬಲ್ಲಿ. ಯಾಕಾಗಲ್ಲ ಅಂದ. ಹೌದು ನೀನ್ ಅರಿವಿ ಕಳೆದು ಕೊಡು. ಹೌದು ಮೈ ಮ್ಯಾಗಿನ ಅರಿವಿ ಕಳೆದು ಕೊಟ್ಟ. ಹೌದು ಆಶ್ರಮದಾಗಿದ್ದಂತ ಏನ ಮಹಾತ್ಮರ ಪೋಷಾಕಿದ್ದು ವಸ್ತ್ರಗಳಿದ್ದು ಅವು ಇವನಿಗೆ ಉಳ್ಳಕ್ ಕೊಟ್ರು. ಹೌದು ಹಣ್ಣು ಹಂಪಲ ತಿನ್ಕೋತ ಅಲ್ಲೇ 4 ದಿನ ಕಾಲ ಕಲಿಗತ್ತ. ನಿರ್ಮೋಹಿ ರಾಜನ ಮಾಡ್ಯಾಕ ಗುರುಗಳು ಶಿಶು ಮಕ್ಕಳಿಗೆ ತಗೊಂಡು ಹಾದರು. ಹೌದು ಹೌದು ಪರೀಕ್ಷೆ ಇತ್ತಲ್ಲ. ಹೌದು ಶಿಶು ಮಕ್ಕಳಿಗೆ ತಗೊಂಡು ಹಾದರು. ರಾಜನ ರಾಜವಾಡಿ ಒಳಗ ಪ್ರಜೆಗಳೆಲ್ಲರೂ ಅಲ್ಲಿ ದಾರಪಾಲಿಕರಿದ್ರಲ್ಲ. ಹೌದು ನಿಮ್ಮ ರಾಜರು ಅದಾರೇನು? ಅದಾರ. ಹೌದು ಹಿಂಗ ನಿಮ್ಮ ರಾಜಕುಮಾರ ಕುದುರೆ ಮ್ಯಾಗ ಸವಾರಿ ಮಾಡ್ಕೊಂಡು ಬಂದಿದ. ಹೌದು ಅರಣ್ಯದಾಗ ಹುಲಿ ಬಾಯಾಗ ಸಿಕ್ಕ ಪ್ರಾಣ ಬಿಟ್ಟಾನ. ಹೌದು ಹೌದು ಅವನ ಅರಿವಿ ತಗೊಂಡಿರಲ್ಲ, ಹೌದು ಅದಕ್ಕೆಲ್ಲ ಕೆಂಪು ಬಣ್ಣ ಹೊಡೆದಿರ ನೋಡಿದೆಲ್ಲ ಹುಲಿ ಬಾಯಾಗ ಸಿಕ್ಕಿದೆಲ್ಲ ರಗತ್ ಹತ್ತಿದ ಅರಿವಿ ಅವಂದೇದ ಅಂದ್ರ ಅವ್ರು. ಹೌದು ಹೌದು ಕೋಣ ತಂದ್ರು ತೋರ್ಸಲಕ್ಕ. ಅವಾಗ ಪ್ರಜೆಗಳಂದ್ರು,
ಹುಟ್ಟುದು ಒಮ್ಮ ಸೈಯೋದದ ಸತ್ತಿರ್ಬೇಕಂದ್ರ ಅವ್ರು ಹೌದು ಹೌದು ದುಃಖ ಮಾಡ್ಲಿಲ್ಲ. ಹೌದು ಪ್ರಜೆಗಳೇ ದುಃಖ ಮಾಡಲ್ರು ಅಂದಿವ. ಹೌದು ಯಾರು ಗುರುಗಳು? ಹೌದು ರಾಜನ ಬಲ್ಲಿ ಹೋಗುತ್ತಾರ. ಹೌದು ರಾಜ ಬರ್ಯಪ್ಪ ಬರ್ಯಪ್ಪ ಅಂತೇಳಿ ಅತಿಥಿ ಸತ್ಕಾರ ಮಾಡ್ತಾನೆ. ಯಾರು? ಮೋಹಿನಿ ರಾಜ. ನಿರ್ಮೋಹಿ. ಮೋಹಿನಿ ಅಲ್ಲ, ನೀ ಆ ಮೋಹಿನಿ ಕಡೆ ಹೋಗ್ಬೇಡ. ಇಷ್ಣು ಹೋಗ್ಯಾನ, ನೀ ಹೋಗಿ ಏನು ಇಲ್ಲ ಇಲ್ಲ ಹಂಗೆ ಬರ ಇಷ್ಣು ಆಗ್ಯಾನ. ಹೌದು ಯಾಕಂದ್ರೆ 4-5 ದಿನ ಐತಿ ನೀನು ಹಡ್ಕಿ ಬಂದಿದ್ದಿ. ಮೋಹಿನ್ ತರ್ಕ ಆಗದೆ ನಿನಗೆ. ನಿರ್ಮೋಹಿ. ನಿರ್ಮೋಹಿ ರಾಜನ ಬಲ್ಲಿ ಹೋದ್ರು ಎಲ್ಲ ಮಹಾತ್ಮರು. ಹೌದಾ? ಹೋದ ಬಳಕ ಅವ್ರೆಲ್ಲ ಕುಂಡ್ರಸಿದ್ರು, ಕುರ್ಚಿ ಹಾಕಿ ಬರ್ರಿಯಪ್ಪ ಅಂದ್ರು. ಹೌದು ಅತಿಥಿ ಸತ್ಕಾರ ಮಾಡಿದ್ರು. ಅವಾಗ ಆ ಮಹಾತ್ಮರು ಋಷಿವರ್ಯರು ಏನ್ ಮಾಡಿದ್ರು? ನಿರ್ಮೋಹಿ ರಾಜಾಗತ್ತಾರ. ರಾಜರ ನಿಮ್ಮ ರಾಜಕುಮಾರ ಬ್ಯಾಟಿ ಆಡ್ಲಿಕ್ಕಂತೇಳಿ ನಮ್ಮ ಅರಣ್ಯಕ್ಕೆ ಬಂದಿದ. ಹೌದು ಹುಲಿ ಬಾಯಾಗಿ ಸಿಕ್ಕ ನಿಮ್ಮ ಮಗ ಸತ್ತ. ಹೌದು ಹೌದು ಏನಂತಾನ ರಾಜ? ಏನೋ ಹುಲಿ ಬಾಯಾಗಿ ಸಿಕ್ಕು ನಿಮ್ ಮಗ ಸತ್ತಾನ. ಇದು ನೋಡ್ರಿ ಬಟ್ಟಿ ಅಂದ ಬಳಕ ರಾಜ ಒಂದು ಮಾತು ಹೇಳ್ತಾನ. ಏನ್ ಹೇಳ್ದ? ಋಣಾನುಬಂಧನ ರೂಪೇನ ಪಶುಪತಿ ಆಲಯ ಋಣಕ್ಷಯ ಅಲ್ಲ. ಹೌದು ಹೌದು ಹೀಗಂದ್ರೆ ಏನ್ರಿಪ್ಪ? ಅರ್ಥ ತಿಳಿಬೇಕಿದು. ಹೌದು ಋಣಾನುಬಂಧನ ರೂಪೇಯ ಪಶುಪತಿ ಆಲಯ. ಹಾ ಹಿಂದಿನ ಜನ್ಮದ ಋಣ ಇತ್ತು. ನನ್ನ ಮಗಾಗಿ ಹುಟ್ಟ್ಯಾನ, ಕೆಲವರು ಬಂಧುವಾಗಿ ಹುಟ್ಟ್ಯಾನ, ಕೆಲವರ ರಾಜಕುಮಾರಾಗಿ ಹುಟ್ಟ್ಯಾನ, ಹಿಂಗೆಲ್ಲ ಹುಟ್ಟಿ ಬಂದಿದವ. ಹೌದು ಹಿಂದಿನ ಜನ್ಮದ ಋಣದಿಂದ ಮಗಾಗಿ ಹುಟ್ಟಿ ಬಂದಿದ. ಹುಟ್ಟ್ಯಾನ, ಒಂದು ದಿನ ಸತ್ತಾನ. ಹೌದು ಇದ್ರಾಗ ಏನದ ದೊಡ್ಡ ವಿಶೇಷ ಏನಿಲ್ಲ ಅಂತೇಳಿ ಅವ ಶೋಕ ಮಾಡ್ಲಿಲ್ಲ, ದುಃಖ ಮಾಡ್ಲಿಲ್ಲ. ಖರೆ ನಿರ್ಮೋಹಿ ಅದಾನಲ್ಲ ರಾಜ ಅಂತೇಳಿ ತಿಳ್ಕೊಂಡ್ರು. ಹೌದು ಗಂಡಿನ ಕಳ್ಳ ಸ್ವಲ್ಪ ಬಿರುಸಿರ್ತದ, ಹೆಣ್ಣಿನ ಕಳ್ಳ ಅಂದ್ರ ತಾಯಿ ಕಳ್ಳ ಮೆತ್ತಗ. ಹೌದು ತಾಯಿ ಬಲ್ಯರೇ ಹೋಗ್ಬೇಕು, ತಾಯಿ ದುಃಖ ಮಾಡ್ತಾಳೆ ನೋಡ್ಬೇಕಂತ ಹೇಳಿ ಆ ರಾಣಿ ಸಾಹಿತಿ ಬಲ್ಲೆ ಹಾದರು. ಹೌದು ಯಾರು? ಮಹಾತ್ಮರು ಆ ರಾಜಕುಮಾರನ ತಾಯಿ ಬಲ್ಲಿ ಹೋಗ್ತಾರ. ಅವಕೇನು ಬರ್ರಿ ಬರ್ರಿ ಅಂತೇಳಿ ಕುಂಡ್ರಸದಳು. ಹೌದು ಕುಂಡ್ರಸದ ಬಳಕ ಅಲ್ಲಿ ಹೇಳ್ತಾರ, ತಾಯಿ ನಿನ್ನ ಮಗ ಶ್ಯಾಮ ಸುಂದರ ಅಂತೇಳಿ ನಮ್ಮ ಅಡವಿ ಅರಣ್ಯಕ್ಕೆ ಬ್ಯಾಟಿಗೆ ಅಂತೇಳಿ ಬಂದಾನ. ಹೌದು ಅರಣ್ಯದಾಗ ಹುಲಿ ಬಾಯಾಗ ಸಿಕ್ಕ ನಿನ್ನ ಮಗ ಸತ್ತಾನ. ಹೌದು ಹೌದು ಏನತ್ತಳ ರಾಣಿ ಸಾಬ್ತಿ? ಪಕ್ವಾನೆ ತರಾಣಿ ಅಂದಳಕ್ಕಿ. ಹೌದು ಹೌದು ಹೀಗಂದ್ರೆ ಏನ್ರಿಪ್ಪ? ಗಿಡದಾಗ ತಪ್ಪಲ ಒಂದು ದಿನ ಹಣ್ಣಾಗುತ್ತದ. ಹೌದು ಹಣ್ಣಾಗೋದ ತಪ್ಪಲ ಉದುರ್ತದ. ಹಂಗದು ಹಣ್ಣು ಆಗ್ಯಾದ, ಉದುರಿ ಹೋಗ್ಯಾದ. ಹೌದು ಹೌದು ಭೋಗದಾಗ ಒಂದು ಹಣ್ಣು ಆಗ್ಯಾದ. ಹೌದು ಅಟ್ಟೆ ಇತ್ತ ಒಂದು, ಹೌದು ಉದುರಿ ಹೋಗ್ಯಾದ. ಇದ್ರಾಗ ಏನು ವಿಶೇಷ ಇಲ್ಲ ಅಂದ್ರ ಅಕ್ಕಿನೂ ದುಃಖ ಮಾಡ್ಲಿಲ್ಲ. ಅವಾಗ ಮಹಾತ್ಮರಂದ್ರು ಧನ್ಯ ಧನ್ಯ ಅಂದ್ರು. ಹೌದು ಪ್ರಜೆಗಳು ಹಂಗೆ ಅದಾರ, ರಾಜನು ಹಂಗೆ ಅದ, ರಾಣಿನೂ ಹಂಗೆ ಅದಳ. ಇನ್ನು ಆ ಶ್ಯಾಮ ಸುಂದರನ ಹೆಂಡತಿ ಬಲಿಟ್ಟು ಹೋಗಿ ಬರ್ಬೇಕಲ್ಲ. ಹೌದು ಹೌದು ಅಲ್ಲಿ ಹೋಗುತ್ತಾರ. ಹೌದು ಅಲ್ಲಿ ಹೋಗಿ ಅಕ್ಕಿನ ಕುತ್ತಿಳೋ ತಂಗಿ ಅಂದ್ರು ಬರ್ರಿಯಪ್ಪ ಅಂತೇಳಿ ಕಾಲು ಬಿಡ್ತಾರ ಋಷಿವರಿಗೆ. ಹೌದು ಕುಂಡ್ರಸ್ತಾರ. ನಾವು ಬಂದದ್ದು ಒಂದು ಉದ್ದೇಶದ ಹೇಳ್ಬೇಕಾಗ್ಯದ ನಿನಗ. ಹೌದು ಹೌದು ಹೇಳ್ರಿ. ಏನದ ಹೇಳ್ರಿ? ಏನಿಲ್ಲ, ನಿನ್ನ ಗಂಡನ ಹೆಸರು ಶ್ಯಾಮ ಸುಂದರ ಏನು? ಹೌದು ನಿನ್ನ ಗಂಡ ಅರಣ್ಯಕ್ಕೆ ಬ್ಯಾಟಿ ಆಡ್ಲಕ್ಕೆ ಬಂದಿದ. ಹೌದು ಹುಲಿ ಬಾಯಾಗ ಸಿಕ್ಕ ನಿನ್ನ ಗಂಡನ ಪ್ರಾಣ ಹೋಗ್ಯದ, ಬರೇ ಬಟ್ಟಿ ಉಳ್ದದ. ನೋಡ್ ತಂಗಿ. ಹೌದು ಹೌದು ಏನತ್ತಾಳಕ್ಕಿ? ಇದು ಕಷ್ಟಮ್ ಅಂದಳಕ್ಕಿ. ಹೌದು ಹೌದು ಇದು ನಮಗ ಅರ್ಥ ಆಗೋಲ್ರಿಪ್ಪ. ಇದು ಅರ್ಥ ಆಗ್ಲಿಲ್ಲ ನಿನಗ? ಇಲ್ಲ. ಹೊಳಿ ಒಳಗ 2 ಕೊಡ್ಡ ಹರ್ಕೊತ ಬರ್ತಾವ. ಹೌದು ಏನು? 2 ಕೊಡ್ಡ ಹೊಳಿ ಒಳಗ ಹರ್ಕೊತ ಬರ್ತಾವ. ಹೌದು ಸೆಳವನಾಗ ಸಿಕ್ಕು ಅಂದ್ರ ಆ ಸೆಳವು ಧಾಡ್ತಂದ್ರ ಒಂದು ಒತ್ತಟ್ಟೆ ಆಗ್ತದ. ನಮ್ಮ ಭೋಗದಾಗ ಸೆಳವು ಬಂದಂಗ ಆಗ್ಯಾದ. ಇಲ್ಲಿತ್ತ ಅವಂದು ನಂದು ಹಿಂದಿನ ಜನ್ಮದ ಕರ್ಮೆತ್ತು ಗಂಡ ಹೆಂಡತಿ ಆಗಿದ್ದೆವು. ಮತ್ತ ಒಂದು ದಿನ ಅವಂದವ ಇರ್ಬೇಕು, ನಂದು ನಾ ಇರ್ಬೇಕಲ್ಲ. ಇದ್ರಾಗ ಏನದ? ಅವಂದವ ನಂದು ನಾ ಅಂದಳು. ಹೌದು 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 ಅಕ್ಕಿನೂ ದುಃಖ ಮಾಡ್ಲಿಲ್ಲ. ಅಕ್ಕಿನೂ ದುಃಖ ಮಾಡಲಿಲ್ಲ. ಹೌದು ಇದು ಹೇಳೋ ಮೂಲ ಉದ್ದೇಶ ಹೇಳುತ್ತೆ ನಿಮಗೆ. ಹೌದು ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ಹೌದು ಅವ್ವಳ ನಾವೆಲ್ಲರೂ ಪ್ರತಿಯೊಬ್ಬರಿಗೆ ಇದು ಬರ್ಕೊಂಡಿಟ್ಕೋಬೇಕು. ನೀವು ಹೌದು ಹೌದು ಹುಟ್ಟಿದ ಪ್ರತಿಯೊಂದು ಈ ಭೂಮಿ ಮ್ಯಾಗ ಸೈಲೇಬೇಕು. ಹೌದು ಹೌದು ಹುಟ್ಟೋದಕ್ಕೆ ಒಂದು ದಿನ ಸಾಲದ ಗಚ್ಚದ. ಹೌದಲ್ಲ? ಹೌದು ಯಾರ ಮಗ ಸೈತಾನ, ಯಾರ ಗಂಡ ಸೈತಾನ, ಯಾರ ಅಪ್ಪ ಸೈತಾನ, ಯಾರ ಬಂದು ಬಳಗ ಸೈತಾರ. ಹೌದು ಖರೆ ಅವುಗಳು ದುಃಖ ಮಾಡಿ ಅಳತ್ತಾರ. ಹೌದು ನಿಮಗೊಂದು ಮಾತು ಹೇಳುದದ. ಏನ್ ಹೇಳುದ್ರಿಪ್ಪ? ಯಾವಾಗ ತಾಯಿ ಗರ್ಭದಿಂದ ಇದು ಹುಟ್ಟ್ಯದ ನೋಡ್ರಿ ಜೀವಾತ್ಮ. ಹೌದು ಪಂಚಮಹಾಭೂತದ ಶರೀರ ತಗೊಂಡು ಹೌದು ಅವಾಗೆ ಅಳ್ಕೋತ ಬಂದದ ಅದು. ಹೌದು ಈ ಜಗತ್ತೆ ನಗತಿತ್ತು. ಹೌದು ಹೌದು
ಹೋಗಾಡಾಗ ಅದು ನಕ್ಕೊತ್ ಹೋಗ್ತದೇವ. ನಾವು ಅಳಬಾರದು, ಯಾಕಂದ್ರೆ ನಮ್ಮ ಕಣ್ಣಾನ ನೀರ ಈ ಏನ್ ಆತ್ಮ ಸ್ವರ್ಗಕ್ಕೆ ಹೋಗುವಾಗ ಅಡ್ಡಗಟ್ಟದತ್ತ ಬಂಧುಗಳೇ. ನಕ್ಕೊತ್ತು ಪ್ರಾಣ ನಕ್ಕೊತ್ತು ಧ್ಯೇಯ ಧನ್ನ ಮಾಡ್ಬೇಕಂತೇಳಿ ಶಾಸ್ತ್ರ ಹೇಳ್ತದ. ಹೌದು 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 ಖರೆ 3 ದೋಷಗಳದಾವ. ಹೌದು ಯಾವ್ಯಾವ? ಮನದೋಷ, ಆವರಣ ದೋಷ, ಇಚ್ಛೂಪ ದೋಷ. ಹೌದು. ಇದರಿಂದ ನಮಗೆ ಅಜ್ಞಾನ ಬಂದಾಗವ. ಅಜ್ಞಾನದಿಂದ ಅವ ನನ್ನ ಮಗ ಹಾಗ ನನ್ನ ಮನಿ ಕಾರವಾರ ಮಾಡ್ತಿದ, ಇವ ನಮ್ಮ ಅಪ್ಪ ಹಾಗ ಅವನಿಂದ ಮನಿ ನಡೀತಿದ್ದ ನಾವು ಅತ್ತೇವ್ ನೋಡ್ರಿ. ಹೌದು. ಇದು ಬಿಡ್ಬೇಕಂತ ಹೇಳ್ತಾರ. ಹೌದು ಹೌದು. ಜಗತ್ತ ನಡೆದಾಗ ಹೌದು. ಎಲ್ಲಿತ್ತನ ಋಣ ಇರ್ತದ ಅಲ್ಲಿತ್ತನ ನಿನ್ನ ಮಗ ಇರ್ತ. ನಿನ್ನ ಋಣ ಮುಗಿತ್ತಂದ್ರ ನಾ ಹೋಗು ಹೇಳಿ ಬತ್ತಂದ್ರ ಹೋಗುತ್ತ, ನೀ ಯಾಕೆ ದುಃಖ ಮಾಡ್ತಿ? ಹೌದು ಹೌದು ಆ ಹೌದು ಹೌದಲ್ರಿ? ಹೌದು. ಅನಭಾವ ತತ್ವಜ್ಞಾನಿಗಳು ಇವತ್ತ ನಮ್ಮ ಶಿವಣಿಗೆಯ ಒಳ್ಳೆ ಸಾಹಿತ್ಯ ಸಾರ್ವಭೌಮ, ಹಾ ಹಾ ಹೊಸ ಚಾಲ ಹೊಸ ಧಾಟಿ ಯಾವಾಗೇ ಬತ್ತಂದ್ರ ಮೊದಲ ಟ್ರೇಡಿಂಗ್ದಾಗ ಈ ಶಿವಸ್ಥಾನದಲ್ಲಿ ಸಾಹಿತ್ಯ ಯಾರದಾರೆ ಬರ್ತಿತ್ತು. ಹೊಸದಾಗಿ ಮಹಾಲಿಂಗರಾಯ ಬೀರದೇವರ ಮುತ್ತನ ಮಟ್ಟ ಮನೆ ಒಳಗಂದ್ರೆ ಶಿವನಿಗೆ ಶಿವರಾಯ ಮಾಸ್ತರ್ ಪದ ಮೊದಲು ಬರ್ತವೆ. ಹೌದು ಹೌದು. ಅಂತ ಅನಭಾವಿ ಕಲಾವಿದರು ಹೌದು. ನಮ್ಮ ಜೊತೆಗೂಡಿ ಇವತ್ತ ಪ್ರೀತಿಯ ಸಹೋದರಿನಾದ ನಮ್ಮ ಸುಲ್ತಾನಪುರದ ಬಸಮ್ಮ ತಂಗಿ ಮ್ಯಾಳ್ನಾಗ ಬಂದಾರ. ಹೌದು. ಅವರಿಗೆ ನಮ್ಮ ಶಿವರಾಯ ಮಾಸ್ತರ್ ಅವರಿಗೆ ಹಾಗೂ